ವಾರ್ತೆಯ ಮುಖ್ಯಾಂಶಗಳು. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಯಶಸ್ವಿ. ತತ್ವನಿಷ್ಠ ಪತ್ರಿಕೆ ಲೋಕಾರ್ಪಣೆಗೊಳಿಸಿದ ವಿಶ್ವೇಶ್ವರ್ ಭಟ್. ಅಭಿನಂದನಾ ಪತ್ರ ವಿತರಣೆ ಮಾಡಿದ ಪೊಲೀಸ್ ಇಲಾಖೆ. 2025ನೇ ಸಾಲಿನ ತತ್ವನಿಷ್ಠ ಪ್ರಶಸ್ತಿಯನ್ನು ಜಲತಜ್ಞ ಹಾಗೂ ಪರಿಸರ ಬರಹಗಾರ ಶಿವಾನಂದ ಹೆಗಡೆ ಕಳ್ವೆ ಅವರಿಗೆ ಪ್ರದಾನ ಮಾಡಲಾಯಿತು. ಕಾರವಾರ ನಗರದಲ್ಲಿ ಸೈಕ್ಲೋಥಾನ್ ಕಾರ್ಯಕ್ರಮ ಯಶಸ್ವಿ. ಅನಾಥ ಅಜ್ಜನನ್ನು ರಕ್ಷಿಸಿ ಆಶ್ರಮಕ್ಕೆ ಕಳಿಸಿದ ಪೊಲೀಸರು. ನಗರಸಭೆಗೆ ತಿಳಿಸಿ ಸುಸ್ತು, ಹಿರಿಯರಿಂದಲೇ ರಸ್ತೆ ದುರಸ್ತಿ. ಯಶಸ್ವಿಯಾದ ಭಗತ್ ಸಿಂಗ್ ಬ್ರಿಗೇಡ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸೆಪ್ಟೆಂಬರ್ 1 ಸಚಿವ ಡಿ. ಸುಧಾಕರ್ ಸೋಂದಾ ಜೈನ ಮಠಕ್ಕೆ ಭೇಟಿ. ಎತ್ತರ ಜಿಗಿತದಲ್ಲಿ ಪ್ರಿಯಾಂಕಾ ಹೆಗಡೆ ಪ್ರಥಮ. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಶಿರಸಿ ತಾಲೂಕಾ ಪತ್ರಕರ್ತರ ದಿನಾಚರಣೆ ಮತ್ತು 2025ರ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಶ್ರೀ ದತ್ತಿನಿಧಿ ಪುರಸ್ಕಾರ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಅವರು, ಸಮಾಜದಲ್ಲಿ ಆಗುವ ಲೋಪದೋಷಗಳನ್ನು ಮತ್ತು ಸಮಾಜಕ್ಕೆ ಆಗಬೇಕಾದ ಕೆಲಸವನ್ನು ನಮ್ಮ ಗಮನಕ್ಕೆ ತರುವ ಪುಣ್ಯದ ಕೆಲಸವನ್ನು ನಮ್ಮ ಪತ್ರಕರ್ತರು ಮಾಡುತ್ತಿದ್ದಾರೆ. ಆಯಾ ಸಂದರ್ಭಕ್ಕೆ ಸರಿಯಾಗಿ ಹೇಳಿ ಅಲ್ಲಿಗೆ ಬಿಡುವ ವ್ಯವಸ್ಥೆ ನಮ್ಮಲ್ಲಿದೆ. ನಮ್ಮಿಂದಾದ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಶುಭ ಕೋರುವ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಹೇಳಿದರು. ಜಿಲ್ಲೆಯ ಪತ್ರಕರ್ತರು ಸದಾ ಕ್ರಿಯಾಶೀಲರು. ಆರೋಗ್ಯದ ಬಗ್ಗೆ ಚಿಂತಿಸದೆ ತಮ್ಮ ದಿನನಿತ್ಯದ ಕಾರ್ಯ ಮಾಡುತ್ತಾರೆ. ಒಳ್ಳೆ ಕೆಲಸ ಆಗಬೇಕು ಎಂಬ ತುಡಿತ ಜಿಲ್ಲೆಯ ಪತ್ರಕರ್ತರಲ್ಲಿದೆ. ಅದಕ್ಕಾಗಿ ಹಿರಿಯ ಪತ್ರಕರ್ತರು ಹೊಸ ಪತ್ರಕರ್ತರಿಗೆ ತಮ್ಮ ಅನುಭವವನ್ನು ನೀಡಿ ಅವರನ್ನು ಸಮಾಜದಲ್ಲಿ ಉತ್ತಮ ಪತ್ರಕರ್ತರನ್ನಾಗಿ ಮಾಡಬೇಕು ಎಂದು ಹೇಳಿದರು. ಮತ್ತು ಪತ್ರಕರ್ತರ ಹಿತ ಕಾಪಾಡಲು ನಾವು ಸದಾ ಸಿದ್ಧರಿದ್ದೇವೆ ಮತ್ತು ಶಿರಸಿ ತಾಲೂಕು ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ 5 ಲಕ್ಷ ರೂಪಾಯಿ ಸಹಾಯಧನ ನೀಡಲಿದ್ದೇನೆ. ಇದನ್ನು ಪತ್ರಕರ್ತರ ಆರೋಗ್ಯಕ್ಕಾಗಿ, ಬಡ ಪತ್ರಕರ್ತರ ಮಕ್ಕಳ ಶಿಕ್ಷಣಕ್ಕಾಗಿ ಬಳಕೆ ಮಾಡಿಕೊಳ್ಳಿ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ಕಳ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೇಳ್ಕಂಡ ಮುಂತಾದವರು ಉಪಸ್ಥಿತರಿದ್ದರು. ಅಥವಾ ಈ ಜಿಲ್ಲೆಗಾಗಲಿ ತಾಲೂಕಿಗಾಗಲಿ ಪೂರಕವಾದದ್ದು ಏನು? ಜನರ ಗಮನಕ್ಕೆ ತರುವಂಥದ್ದು ಅಥವಾ ರಾಜಕಾರಣಿಗಳ ಗಮನಕ್ಕೆ ತರುವಂಥದ್ದು ಒಳ್ಳೆಯ ಮನೋಭಾವದಿಂದ ಒಳ್ಳೆಯ ರೀತಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಪೂರಕವಾದಂಥದ್ದು ನಮಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಪತ್ರಿಕೆಯನ್ನು ನೋಡಿ ಅಥವಾ ಟಿವಿಯನ್ನು ನೋಡಿ ನಾವು ಇದೊಂದು ಆಗಬೇಕಾದದ್ದು, ಇದು ಅವಶ್ಯಕತೆ ಇದೆ, ಅಲ್ಲಿ ಸಾಮಾನ್ಯ ಜನರಿದ್ದಾರೆ, ಅವರಿಗೆ ಪೂರಕವಾದದ್ದು ಒಂದು ಬಂದಿದೆ ಅಂತೇಳಿ ಅದನ್ನು ನಾವು ನಮಗೆ ನಮ್ಮ ಗಮನಕ್ಕೆ ತಂದು ಆ ಪುಣ್ಯದ ಕೆಲಸವನ್ನು ಮಾಡುವಂಥ ಕೆಲಸ ತಾವು ಪತ್ರಕರ್ತರ ಮಾಡಿದೆ. ನಾನು ಅಭಿನಂದಿಸ್ತೇನೆ. ನಮ್ಮನ್ನು ಬಿಡೋದಿಲ್ಲ. ನಾವು ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆದಾಗ ನಾವು ಏನಾದರೂ ಹೇಳ್ಬಿಡ್ತೇವೆ. ನಾವು ಮಾಡೋದು ಸರಿ ಇದೆ ನಮಗನ್ನಿಸ್ತದೆ, ನೀವು ಮಾಡೋದು ಸರಿ ಇದೆ ನಿಮಗನ್ನಿಸ್ತದೆ. ಅದೇ ಅಲ್ಲಿಗೆ ಬಿಡ್ತೇವೆ. ನಾವು ಇದನ್ನು ಮುಂದುವರಿಸಿಕೊಂಡು ಹೋಗುವ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಇದು ಭಾಳ ಸಂತೋಷವಾಗಿರುವುದು. ಯಾರೇ ರಾಜಕಾರಣಿಗಳಲ್ಲಿ ಅಥವಾ ಪತ್ರಕರ್ತರು ಅದು ಆ ಸಂದರ್ಭದಲ್ಲಿ ಆಯಿತು ಬಿಟ್ಬಿಟ್ಟು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದಿಲ್ಲ. ಬೇರೆ ಬೇರೆ ಕಡೆ ಪತ್ರಕರ್ತರ ವ್ಯವಸ್ಥೆ ಅಥವಾ ರಾಜಕಾರಣಿಗಳ ವ್ಯವಸ್ಥೆ ನೋಡಿದರೆ ಭಾಳ ಬೇಜಾರಾಗುತ್ತೆ. ಇಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಆರೋಗ್ಯಕರವಾದದ್ದು. ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಆಗೋದಿಲ್ಲ. ಏನಾದರೂ ವ್ಯತ್ಯಾಸ ಆದರೂ ಇಲ್ಲ ನಮಗೆ ಗೊತ್ತಾಗೋದಿಲ್ಲ, ಇಲ್ಲ ಆಗೋಗಿದೆ ಅಂತ ಅಲ್ಲಿಗೆ ಮುಗಿಸ್ತಾರೆ. ಅಥವಾ ನಾವು ಏನಾದರೂ ವ್ಯತ್ಯಾಸ ಮಾಡ್ಕೊಳ್ಳೋದಿದ್ರೆ ಆಗಿದ್ರೆ ಏನು ಆಗೋಗಿದೆ
ನಮ್ಮನ್ನು ಸರಿ ಮಾಡೋ ಕೆಲಸ ಆದರೂ ತಾವು ಮಾಡಿದ್ರಲ್ಲ ಅಂದರೆ ನಿಮಗೆ ನಾವು ಟ್ಯಾಂಕ್ಸ್ ಹೇಳಿ ಅಥವಾ ಫೋನ್ ಮಾಡುವಂಥ ವ್ಯವಸ್ಥೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಈ ತಾಲೂಕನ್ನು ಇರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ವ್ಯವಸ್ಥೆಯಲ್ಲಿ ನಾವು ಮುಂದುವರಿದ್ದೇವೆ. ಇದು ಬಹಳ ಸಂತೋಷವಾದ. ಅದರಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ, ಬಹಳ ಮುಖ್ಯವಾದದ್ದು. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಜಿಲ್ಲಾ ಪಂಚಾಯತ್ ಶಿರಸಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಶಿರಸಿ, ಗ್ರಾಮ ಪಂಚಾಯತ್ ಉಂಚಳ್ಳಿ, ತಾಲೂಕು ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಕಟ್ಟಡಗಳ ಲೆಕ್ಕ ಶೀರ್ಷಿಕೆ 15ನೇ ಹಣಕಾಸು ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗಳ ಅಡಿಯಲ್ಲಿ ಮಂಜೂರಾದ ಶಿರಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಅಂದಾಜು ಮೊತ್ತ ರೂಪಾಯಿ 53.36 ಲಕ್ಷ. ದಿನಾಂಕ ಸೆಪ್ಟೆಂಬರ್ 1, 2025 ಸೋಮವಾರದಂದು. ಸಮಯ ಬೆಳಿಗ್ಗೆ 11:45. ಸ್ಥಳ ಗ್ರಾಮ ಪಂಚಾಯತ್ ಉಂಚಳ್ಳಿ. ಸರ್ವರಿಗೂ ಆಧಾರದ ಸ್ವಾಗತ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ನಾಗರಿಕರು ಸರ್ವರಿಗೂ ಸ್ವಾಗತ. ಶ್ರೀ ಸತೀಶ್ ಎಚ್ ಜಹಗೀರ್ದಾರ್, ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರು, ಪರಾಇ ವಿಭಾಗ ಶಿರಸಿ. ಡಾಕ್ಟರ್ ದಿಲೀಶ್ ಶಶಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ಶ್ರೀಮತಿ ಆಶಾ ವಿಶ್ವೇಶ್ವರ್ ಗೌಡ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಉಂಚಳ್ಳಿ. ಶ್ರೀ ಬಸವರಾಜ್ ಎಸ್ ಬಳ್ಳಾರಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಪರಾಇ ಉಪವಿಭಾಗ ಶಿರಸಿ. ಶ್ರೀ ಚನ್ನಬಸಪ್ಪ ಹಾವಣಗಿ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಶಿರಸಿ. ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಉಂಚಳ್ಳಿ. ಉದ್ಘಾಟನಾ ಸಮಾರಂಭ. ಗೌರವಾನ್ವಿತ ಘನ ಉಪಸ್ಥಿತಿ ಶ್ರೀ ಬಸವರಾಜ್ ಹೊರಟ್ಟಿ, ಸನ್ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್. ಶ್ರೀ ಮಂಕಾಳ್ ಎಸ್ ವೈದ್ಯ, ಸನ್ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖಾ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಪ್ರಿಯಾಂಕಾ ಖರ್ಗೆ, ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ, ಐಟಿ ಮತ್ತು ಬಿಟಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಆರ್ ವಿ ದೇಶಪಾಂಡೆ, ಸನ್ಮಾನ್ಯ ಅಧ್ಯಕ್ಷರು, ಆಡಳಿತ ಸುಧಾರಣಾ ಆಯೋಗ, ಕರ್ನಾಟಕ ಸರ್ಕಾರ. ಶ್ರೀ ಸತೀಶ್ ಕೃಷ್ಣ ಸೈ, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್, ಕರ್ನಾಟಕ ಸರ್ಕಾರ. ಉದ್ಘಾಟಕರು ಶ್ರೀ ಶಿವರಾಮ್ ಹೆಬ್ಬಾರ್, ಸನ್ಮಾನ್ಯ ಶಾಸಕರು, ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರ. ಅಧ್ಯಕ್ಷತೆ ಶ್ರೀ ಮಂಜಮ್ಮ ಶಿವಪ್ಪ ಭೋವಿ, ಸನ್ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಂಚಳ್ಳಿ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸನ್ಮಾನ್ಯ ಸಂಸದರು, ಕೆನರಾ ಲೋಕಸಭಾ ಕ್ಷೇತ್ರ. ಶ್ರೀ ಭೀಮಣ್ಣ ಟಿ ನಾಯ್ಕ್, ಸನ್ಮಾನ್ಯ ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಶ್ರೀ ಎಸ್ ವಿ ಸುಂಕನೂರು, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಶಾಂತಾರಾಮ್ ಬುಡ್ನಾಸಿದ್ದಿ, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಗಣಪತಿ ಉಳ್ವೇಕರ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಗಣ್ಯ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳು ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಉಂಚಳ್ಳಿ. ಮತ್ತೊಮ್ಮೆ ಸರ್ವರಿಗೂ ಆಧಾರದ ಸುಸ್ವಾಗತ. ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಉಂಚಳ್ಳಿ. ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರವಿವಾರ ತತ್ವನಿಷ್ಠ ಪತ್ರಿಕೆ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರ್ ಭಟ್ ತತ್ವನಿಷ್ಠ ದಿನಪತ್ರಿಕೆ ಮತ್ತು ಟೇಕ್ ವೈದ್ಯ ವಾರಪತ್ರಿಕೆಯನ್ನು ಅವರು ರವಿವಾರ ಬಿಡುಗಡೆಗೊಳಿಸಿ ಮಾತನಾಡಿದರು. ನಂತರ ಮಾತನಾಡಿದ ವಿಶ್ವೇಶ್ವರ್ ಭಟ್ ಅವರು, ತತ್ವನಿಷ್ಠ ಎಂಬ ಹೆಸರು ನಾಮಕರಣ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು. ಅಲ್ಲದೆ ತತ್ವನಿಷ್ಠ ಅಂದರೆ ಏನು ಎಂಬುದನ್ನು ಹೆಸರು ಇಟ್ಟವರು ಅದನ್ನು ಉಳಿಸಿಕೊಳ್ಳಲು ಸುಮಾರು 7 ರಿಂದ 8 ತಿಂಗಳವರೆಗೆ ಕಾದು ನೋಡಬೇಕಾಗುತ್ತದೆ ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಅಕ್ಷರವಂತರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಾಧನೆ ಏನೆಂದರೆ ನಾನು ಮಾಡಿದ ಕೆಲಸವನ್ನು ಇನ್ನೊಬ್ಬರು ಮಾಡಿದಾಗ ಅದರಲ್ಲಿ ಸಿಗುವ ಸಂತೋಷವೇ ಬೇರೆ ಎಂದು ಹೇಳಿದರು. ಒಂದು ಪತ್ರಿಕೆಯನ್ನು ಆರಂಭ ಮಾಡುವುದು ಮುಖ್ಯವಲ್ಲ, ಆ ಪತ್ರಿಕೆಗೆ ಜಾಹೀರಾತು ಮುಖ್ಯ ಎಂದು ಹೇಳಿದರು. ಒಬ್ಬ ಪತ್ರಿಕೆಯ ಮಾಲೀಕ ಒಂದು ಪತ್ರಿಕೆಯನ್ನು ಆರಂಭಿಸಿದಾಗ ಅವನಿಗೆ ಒಂದು ಪತ್ರಿಕೆ ಪ್ರಿಂಟ್ ಆಗಲು ಬರೋಬ್ಬರಿ 15 ರೂಪಾಯಿ ಖರ್ಚಾಗುತ್ತದೆ. ಇಂದು ಒಬ್ಬ ಪತ್ರಿಕೆಯ ಮಾಲೀಕ ಒಬ್ಬ ಓದುಗನಿಗೆ 5 ರೂಪಾಯಿಗೆ ಇಂದು ಪತ್ರಿಕೆ ಕೊಡುತ್ತಾನೆ. ಆಗ ಮಾಲೀಕನಿಗೆ 13 ರೂಪಾಯಿ ನಷ್ಟವಾಗುತ್ತದೆ ಎಂದು ಹೇಳಿದರು. ಹಾಗಿದ್ದರೆ ಭವಿಷ್ಯದಲ್ಲಿ ಪತ್ರಿಕೆಗೆ ಭವಿಷ್ಯವಿಲ್ಲವೇ? ಖಂಡಿತ ಭವಿಷ್ಯವಿದೆ ಎಂದು ಹೇಳಿದರು. ನನ್ನ ಓದುಗರ ಅಭಿರುಚಿಗೆ ತಕ್ಕಂತಹ ಲೇಖನಗಳನ್ನು ಬರೆಯುವುದರಿಂದ ಪತ್ರಿಕೆಯ ಓದುಗರನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಪತ್ರಿಕೆ ಎಂದರೆ ಗುಟುಕ ಅಲ್ಲ,
ತೆಗೆದು ಬಿಸಾಡುವ ವಸ್ತುವೂ ಅಲ್ಲ. ಪತ್ರಿಕೆಗೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಅದರ ಗೌರವ ಎಂದು ಕಡಿಮೆಯಾಗುವುದಿಲ್ಲ ಎಂದು ಹೇಳಿದರು. ನಂತರ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು, ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ಸರ್ಕಾರದಿಂದ ತಂದಿದ್ದೇನೆ. ಅನೇಕ ಜನಪ್ರಿಯ ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡಿದ್ದೇನೆ ಎಂದರು. ಅದೇ ರೀತಿಯಾಗಿ ಹರಿಪ್ರಕಾಶ್ ಕೋಣೆಮನೆ, ಸಂಪಾದಕ ಮಂಜುನಾಥ್ ಮೊರೂರು ಪತ್ರಿಕೆಯ ಅಳಿವು ಉಳಿವುಗಳ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಹರಿಪ್ರಕಾಶ್ ಕೋಣೆಮನೆ, ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಶಾಂತಾರಾಮ್ ಸಿದ್ದಿ, ಅನಂತಮೂರ್ತಿ ಹೆಗಡೆ, ಪ್ರಮೋದ್ ಹೆಗಡೆ, ಉಪೇಂದ್ರ ಪೈ, ಡಾಕ್ಟರ್ ಶಿರಸಿ, ಶ್ರೀ ಮಾರಿಕಾಂಬಾ ಜಿ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆಯನ್ನು ಡಿಜೆ ಬಳಸದೆ ಸಾಂಪ್ರದಾಯಿಕವಾಗಿ ಹಾಗೂ ಶಾಂತಿ ಮತ್ತು ಶಿಸ್ತುಬದ್ಧವಾಗಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿದ ಶಿರಸಿಯ ಡ್ರೈವರ್ ಕಟ್ಟೆ ಅಶ್ವತ್ಥ ನಾಗಾಂಜನೇಯ ಗಣೇಶೋತ್ಸವ ಮಂಡಳಿಯವರಿಗೆ ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ರವರ ಮಾರ್ಗದರ್ಶನದಲ್ಲಿ ಶಿರಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾರವರು ಸಿಹಿ ನೀಡಿ ಅಭಿನಂದನಾ ಪತ್ರವನ್ನು ವಿತರಿಸಿದರು. ಶಿರಸಿ ನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ, ನಾರಾಯಣ ರಾಥೋಡ್ ಹಾಗೂ ಸಿಬ್ಬಂದಿಗಳು ಹಾಗೂ ಮಂಡಳಿಯ ಸದಸ್ಯರು ಹಾಜರಿದ್ದರು. ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ತತ್ವನಿಷ್ಠ ಹಾಗೂ ಟೇಕ್ ವೈದ್ಯ ಪತ್ರಿಕೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ 2025ನೇ ಸಾಲಿನ ತತ್ವನಿಷ್ಠ ಪ್ರಶಸ್ತಿಯನ್ನು ಜಲತಜ್ಞ ಹಾಗೂ ಪರಿಸರ ಬರಹಗಾರ ಶಿವಾನಂದ್ ಹೆಗಡೆ ಕಳವೆ ಅವರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಪತ್ರಕರ್ತರು ಎಂದರೆ ಅಡುಗೆ ಭಟ್ಟರು ಎಂದರೆ ತಪ್ಪಾಗಲಾರದು. ಪತ್ರಕರ್ತರು ಒಳ್ಳೆಯ ಅಡುಗೆ ಮಾಡಿದರೆ ಸಮಾಜದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ. ಇಂದಿನ ದಿನದಲ್ಲಿ ಫಾಸ್ಟ್ ಫುಡ್ ಇಷ್ಟಪಡುವ ರೀತಿಯಲ್ಲಿ ಯೂಟ್ಯೂಬ್, ಫೇಸ್ಬುಕ್ ನೋಡಿ ಸುದ್ದಿ ಬರೆಯುವ ಹವ್ಯಾಸ ರೂಢಿಸಿಕೊಂಡಿದ್ದೇವೆ. ಇದರಿಂದ ಸುದ್ದಿ ಮೌಲ್ಯ ಕಡಿಮೆಯಾಗುತ್ತಿದೆ. ಪತ್ರಿಕೆಯಲ್ಲಿ ಪ್ರಕಟವಾಗುವುದನ್ನು ಜನ ಏಕಾಏಕಿ ನಂಬುತ್ತಿಲ್ಲ. ಇನ್ನೆರಡು ಪತ್ರಿಕೆಯನ್ನು ನೋಡಿ ಸತ್ಯ ತಿಳಿದುಕೊಳ್ಳುವ ಕಾಲದಲ್ಲಿ ನಾವಿದ್ದೇವೆ. ಹೊಸ ರುಚಿಯ ಸುದ್ದಿಗಳನ್ನು ನೀಡಬೇಕು. ಆಗ ಓದುಗರು ಪತ್ರಿಕೆಯನ್ನು ಇಷ್ಟಪಡುತ್ತಾರೆ. ಆ ನಿಟ್ಟಿನಲ್ಲಿ ತತ್ವನಿಷ್ಠ ಹಾಗೂ ಟೇಕ್ ವೈದ್ಯ ತನ್ನ ಕಾರ್ಯ ಮಾಡಲಿ ಎಂಬ ಭಾವನೆ ನನ್ನಲ್ಲಿದೆ. ತತ್ವನಿಷ್ಠ ಹಾಗೂ ಟೇಕ್ ವೈದ್ಯ ಪತ್ರಿಕೆಗಳು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ ಎಂದರು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಭಾನುವಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕಾರವಾರ ಬೈಸಿಕಲ್ ಕ್ಲಬ್ ಇವರ ಸಹಭಾಗಿತ್ವದಲ್ಲಿ ಕಾರವಾರ ನಗರದಲ್ಲಿ ಸೈಕ್ಲೋಥಾನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿ ಅನಾಥ ಸ್ಥಿತಿಯಲ್ಲಿ ಇದ್ದ ಮೋಹನ ಎನ್ನುವ ಮರಾಠಿ ಭಾಷೆ ಮಾತನಾಡುವ ಅಜ್ಜನನ್ನು ರಕ್ಷಿಸಿದ್ದಾರೆ. ದಾಂಡೇಲಿ ನಗರದ ಟೌನ್ಶಿಪ್ ಏರಿಯಾದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ದಯಾನಂದ್ ಲೋಂಡಿ ಹಾಗೂ ಶಿವರಾವ್ ಬೆಂಡಲಗಟ್ಟಿರವರು ಮನೆ ಮನೆಗೆ ಭೇಟಿ ಪೊಲೀಸ್ ಕರ್ತವ್ಯಕ್ಕೆ ಹೋದಾಗ ಮೋಹನ ಎಂಬ ಹೆಸರಿನ ಒಬ್ಬ ಅನಾಥ ವ್ಯಕ್ತಿ ಇರುವುದು ಕಂಡುಬಂದಿತ್ತು. ಆತನ ಬಗ್ಗೆ ಸಾರ್ವಜನಿಕರಲ್ಲಿ ವಿಚಾರಿಸಿದಾಗ ಬಹಳ ದಿನಗಳಿಂದ ರಸ್ತೆಯ ಮೇಲೆ ಅನಾಥ ಸ್ಥಿತಿಯಲ್ಲಿ ಇರುವ ಕುರಿತು ಸಾರ್ವಜನಿಕರು ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಆ ಅನಾಥ ವ್ಯಕ್ತಿಯನ್ನು ಸಿದ್ದಾಪುರ ತಾಲೂಕಿನ ಮುಗ್ದೂರಿನಲ್ಲಿರುವ ಡಾಕ್ಟರ್ ಪುನೀತ್ ರಾಜ್ ಆಶ್ರಯಧಾಮಕ್ಕೆ ನಾಗರಾಜ್ ನಾಯ್ಕ್ ಅವರ ಮೂಲಕ ಸೇರಿಸಿದ್ದಾರೆ. ಕಾಂಪೌಂಡ್ 5ನೇ ಅಡ್ಡ ರಸ್ತೆ ಪಕ್ಕದ ನಿವಾಸಿಗಳು ಹೊಂಡ ಗುಂಡಿಗಳಿಂದ ತುಂಬಿದ ಸಂಚಾರಕ್ಕೆ ತೀವ್ರ ದುಸ್ತರವಾಗಿರುವ ರಸ್ತೆಯನ್ನು ದುರಸ್ತಿ ಮಾಡುವ ಮೂಲಕ ನಗರಸಭೆಯವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನಕ್ಕೆ ಸೂಕ್ತ ಉತ್ತರ ನೀಡಿದ್ದಾರೆ. ಇಲ್ಲಿಯ 5ನೇ ಅಡ್ಡ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿದ್ದು ವಾಹನಗಳಲ್ಲದೆ ಮನುಷ್ಯರಿಗೂ ನಡೆಯಲಾಗದಂತಹ ದುಸ್ಥಿತಿಯಾಗಿದ್ದು ನಗರ ಪಾಲಿಕೆ ಮತ್ತಿತರ ಅಧಿಕಾರಿಗಳಿಗೆ ಅನೇಕ ಬಾರಿ ತಿಳಿಸಿ ರಿಪೇರಿಗೆ ಹೇಳಿಕೊಂಡಿದ್ದರೂ ಏನೂ ಪ್ರಯೋಜನವಾಗಿರಲಿಲ್ಲ. ಈ ಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಾಗದ ಸ್ಥಳೀಯ ಬೆರಳೆಣಿಕೆಯಷ್ಟು ಹಿರಿಯ ನಾಗರಿಕರು ವಂತಿಗೆ ಹಾಕಿಕೊಂಡು 85ಕ್ಕೂ ಹೆಚ್ಚಿಗೆ ಹೊಂಡ ಗುಂಡಿಗಳನ್ನು ಸಿಮೆಂಟ್ ವೇಸ್ಟ್ಗಳಿಂದ ಮುಚ್ಚಿ ಮೇಲಿಂದ ಮಣ್ಣು ಹರಡಿ ಜನರಿಗೂ ವಾಹನಗಳಿಗೂ ಸುರಕ್ಷಿತವಾಗಿ ಓಡಾಡಲು ಸಾಧ್ಯವಾಗುವಂತೆ ತಾತ್ಕಾಲಿಕವಾಗಿ ಸರಿಪಡಿಸಿದ್ದು ನಗರ ಪಾಲಿಕೆಯಿಂದ ಆಗದೇ ಇದ್ದುದನ್ನು ಇವರು ಮಾಡಿ ತೋರಿಸಿದ್ದಾರೆ. ಇದರಲ್ಲಿ ಜಿಎಸ್ ಹೆಗಡೆ ಮತ್ತು ಸಿಟಿ ನಾಯಕರ ಮುಂದಾಳತ್ವದಲ್ಲಿ ಐಜಿ ಭಟ್, ನಾರಾಯಣ್ ನಾಯ್ಕ್, ಎಂಎನ್ ಭಟ್, ಎಂಜಿ ಭಟ್, ಚಂದ್ರಶೇಖರ್ ಹೆಗಡೆ ಮತ್ತಿತರರು ಕೈಜೋಡಿಸಿದ್ದರು. ಇನ್ನಾದರೂ ನಗರಸಭೆಯವರು ಅತ್ತ ಗಮನ ಹರಿಸಿ ಮರು ಡಾಮರೀಕರಣ ಮಾಡಿಕೊಡಬೇಕೆಂಬ ಆಗ್ರಹ ಸಲ್ಲಿಸಿದ್ದಾರೆ. ಮರಾಠಿಕೊಪ್ಪ ಮಹಾರಾಜ ಸುವರ್ಣ ಮಹೋತ್ಸವದ ಪ್ರಯುಕ್ತ ಭಗತ್ ಸಿಂಗ್ ಬ್ರಿಗೇಡ್ ವತಿಯಿಂದ ನಡೆದ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ನೂರಾರು ಜನರು ಶಿಬಿರದ ಪ್ರಯೋಜನ ಪಡೆದರು ಎಂದು ಭಗತ್ ಸಿಂಗ್ ಬ್ರಿಗೇಡ್ ಅಧ್ಯಕ್ಷ ಸುಭಾಷ್ ಈಶ್ವರ್ ನಾಯ್ಕ್ ಅವರು ತಿಳಿಸಿದರು. ಜೆಪಿ ಎಂಟರ್ಪ್ರೈಸಸ್ ಜ್ಯೋತಿ ಶೆಟ್ಟಿ, ಮಾರಿಕಾಂಬಾ ಹಾಸ್ಪಿಟಲ್ ಮಹೇಶ್ ಹೆಗಡೆ, ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ ಅರವಿಂದ್, ಡಾಕ್ಟರ್ ಶರತ್ ಹಾಗೂ ಶಿರಸಿಯ ಹಲವಾರು ವೈದ್ಯಕೀಯ ಪ್ರತಿನಿಧಿಗಳ ಸಹಾಯದಿಂದ
ಶಿಬಿರ ಯಶಸ್ವಿಯಾಗಿ ನಡೆಯಿತು. ರಾಜ್ಯ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದ ಡಿ. ಸುಧಾಕರ್ ಸೆಪ್ಟೆಂಬರ್ 1ರಂದು ಶಿರಸಿಗೆ ಆಗಮಿಸಲಿದ್ದಾರೆ. ಚಿತ್ರದುರ್ಗ ಚಳ್ಳಕೆರೆಯಿಂದ ಆಗಮಿಸಲಿರುವ ಸಚಿವರು ಮಧ್ಯಾಹ್ನ 1 ಗಂಟೆಗೆ ಶಿರಸಿ ತಾಲೂಕಿನ ಸೋಂದಾ ಜೈನ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿದುಬಂದಿದೆ. ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ನಡೆದ ಶಿರಸಿ ತಾಲೂಕಿನ ದಸರಾ ಕ್ರೀಡಾಕೂಟದಲ್ಲಿ ಪ್ರಿಯಾಂಕಾ ಪರಮಾನಂದ ಹೆಗಡೆ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಿರಿಯ ಪತ್ರಕರ್ತ ಪರಮಾನಂದ ಹೆಗಡೆಯವರ ಪುತ್ರಿಯಾಗಿರುವ ಪ್ರಿಯಾಂಕಾ ಇವರು ಉತ್ತಮ ಕೀರ್ತನಾಗಾರ್ತಿಯೂ ಆಗಿರುವುದು ಇಲ್ಲಿ ಉಲ್ಲೇಖನೀಯ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.